ಪಾಲಕ್ ಮತ್ತು ನುಗ್ಗೆಕಾಯಿಯಿಂದ ಆರೋಗ್ಯಕರವಾದ ಸಾಂಬಾರನ್ನ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಸಾಂಬಾರು ಮಾಡ್ಕೋದಕ್ಕೆ ಫಸ್ಟಿಗೆ ಬೇಳೆನ ತೊಳಿತಾ ಇದ್ದೀನಿ. ತೊಗರಿ ಬೇಳೆನ ತೊಗೊಂಡು ನೀಟಾಗಿ 2 ಸಲ ಬೇಳೆನ ತೊಳಿತಾ ಇದ್ದೀನಿ. ಹೀಗೆ ಬೇಳೆ ತೊಳೆದಾದ ನಂತರ ಹುಣಸೆಕಾಯಿ ಪಲ್ಯ ಮತ್ತು ಪಾಲಕ್ ಪಲ್ಯ 2 ಮಿಕ್ಸ್ ಇರೋದನ್ನು ತೊಳೆದು ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹುಣಸೆಕಾಯಿ ಪಲ್ಯ ಮತ್ತು ಪಾಲಕ್ ಪಲ್ಯ 2 ಇರೋದ್ರಿಂದ ಹುಣಸೆಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಈ ಥರ ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಮತ್ತೊಂದು ಕಡೆ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ನುಗ್ಗೆಕಾಯಿ ಕುಕ್ಕರ್ನಲ್ಲೇ ಬೇಳೆ ಜೊತೆ ಕುದಿಸೋದ್ರಿಂದ ಪೂರ್ತಿಯಾಗಿ ಕುದ್ದಿರುತ್ತೆ, ಹಾಗಾಗಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನುಗ್ಗೆಕಾಯಿನ ಸಪ್ರೇಟಾಗಿ ಕುದಿಸ್ಕೊಳ್ಳಿ. ಇವಾಗ ಬೇಳೆ ಸೊಪ್ಪನ್ನ ಹಾಕಿ ಕುದಿಸ್ತಾ ಇದ್ದೀನಿ. 2 ರಿಂದ 3 ವಿಸಿಲ್ ಆದರೆ ಸಾಕು, ಕಂಪ್ಲೀಟಾಗಿ ಬೇಳೆ ಮತ್ತು ಪಲ್ಯ ಕಂಪ್ಲೀಟಾಗಿ ಕುದ್ದಿರುತ್ತೆ. ಇವಾಗ ನಾನು ಸ್ವಲ್ಪ ನೀರನ್ನ ಹಾಕಿ ಬೇಳೆ ಪಲ್ಯನ ಕುದಿಯೋಕೆ ಇಡ್ತಾ ಇದ್ದೀನಿ. 2 ರಿಂದ 3 ವಿಸಿಲ್ ಆದ ನಂತರ ನೋಡಿ ಇವಾಗ ಕಂಪ್ಲೀಟಾಗಿ ಕುದ್ದಿದೆ. ಸ್ವಲ್ಪ ಸ್ಪೂನಿಂದ ಈ ಥರ ಮಾಡಿದ್ರೆ ಬೇಳೆ ಪಲ್ಯ 2 ಕುದ್ದಿದ್ದು ಗೊತ್ತಾಗುತ್ತೆ. ಇವಾಗ ನಾನು ಮಸಾಲೆ, ಖಾರ, ಉಪ್ಪು, ಮಸಾಲೆ, ಅರಿಶಿನ ಎಲ್ಲನೂ ಹಾಕಿ ಬೇಳೆನ ಕರೆಕ್ಟಾಗಿ ಮಗಿಸ್ತಾ ಇದ್ದೀನಿ. ನುಣ್ಣಗೆ ಮಗಚೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಗಿಸ್ತಾ ಇದ್ದೀನಿ. ಸ್ವಲ್ಪ ಕುದಿಯೋಕ್ಕೆ 1-2 ನಿಮಿಷ ಕುದಿಯೋಕೆ ಬಿಟ್ಟರೆ ಸಾಕು, ಕಂಪ್ಲೀಟಾಗಿ ಕುದ್ದಿರುತ್ತೆ. ಹಾಗಾಗಿ 1-2 ನಿಮಿಷ ಕುದಿಯೋಕ್ಕಿಟ್ಟು ಇವಾಗ ಜಿಂಜರ್ ಮತ್ತು ಗಾರ್ಲಿಕ್ 2 ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಈ ಥರ ಕುಟ್ಟಿ ತಗೊಳ್ತಾ ಇದ್ದೀನಿ. ಬೇಕಾದರೆ ರೆಡ್ಮೀಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾದರೆ ಯೂಸ್ ಮಾಡಿ. ಇವಾಗ 2 ನಿಮಿಷ ಕುದ್ದಾದ ನಂತರ ಈ ಥರ ಮಗಿಸ್ತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಮಗಚಬೇಕು, ಸ್ವಲ್ಪನೂ ದಪ್ಪ ದಪ್ಪ ಇರಬಾರ್ದು. ನುಣ್ಣಗೆ ಮಗಚೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ. ಒಂದೆರಡು ನಿಮಿಷ ಇದೇ ಥರ ಮಗಚಬೇಕು. ಸ್ವಲ್ಪ ಬಿಸಿಯಾಗಿರುವಾಗ ಮಗಚಿದ್ರೆ ಬೇಳೆ ನುಣ್ಣಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಈ ಥರ ಮಗಿಸ್ತಾ ಇದ್ದೀನಿ. ಇವಾಗ ನೋಡಿ ಕಂಪ್ಲೀಟಾಗಿ ಬೇಳೆ ಕುದ್ದಿದೆ, 2 ಮಿಕ್ಸ್ ಆಗಿದೆ ನೋಡಿ. ನುಣ್ಣಗೆ ಮಗಚಾದ ನಂತರ ಎಲ್ಲನೂ ಒಂದೇ ಥರ ಆಗಿದೆ. ಇವಾಗ ನಾನು ಒಗ್ಗರಣೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ಸ್ವಲ್ಪ ಈರುಳ್ಳಿ ಕೂಡ ಯೂಸ್ ಮಾಡ್ಬೋದು. ಕೆಲವೊಬ್ಬರು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾರೆ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೋಡಿ. ಮನೇಲೆ ರೆಡಿ ಮಾಡಿರುವಂಥ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್. ಮನೇಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋದ್ರಿಂದ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ಮನೆಗೆ ಮಾಡ್ಕೊಳ್ಳಿ. ಇವಾಗ ನೋಡಿ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ಲೋ ಫ್ಲೇಮಲ್ಲಿಟ್ಟೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗಾಗಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಮಿಕ್ಸ್ ಆದ ನಂತರ ಮತ್ತೆ ಕುದಿಯೋಕೆ ಇಡ್ತಾ ಇದ್ದೀನಿ. ಹೀಗೆ ಕರೆಕ್ಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು. ನೀರು ಹಾಕಿದ ನಂತರ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಮೊದಲೇ ಕುದಿಸಿರೋದ್ರಿಂದ ಜಾಸ್ತಿ ಕುದಿಸೋದೇನು ಬೇಡ. ಹಾಗಾಗಿ ನುಗ್ಗೆಕಾಯಿನ ನೀರು ಹಾಕ್ಕೊಂಡಾದ ನಂತರ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಆಲ್ರೆಡಿ ನುಗ್ಗೆಕಾಯಿ ಕುದ್ದಿದೆ. ನೀವೇನಾದರೂ ಡೈರೆಕ್ಟಾಗಿ ನುಗ್ಗೆಕಾಯಿ ಕಟ್ ಮಾಡಿ ಹಾಕೋತಾ ಇದ್ದರೆ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ. ಹೀಗೆ ಬೇಕಾದಷ್ಟು ನೀರು ಹಾಕ್ಕೊಂಡ್ರೆ